ನಮಸ್ತೆ, ನಾನು ನಿಮ್ಮ ಸಿದ್ಧ ಕಸ್ತೂರಿ ತನಯ. ಇವತ್ತು 4 ಅಂಕದ ಪ್ರಶ್ನೆಗಳನ್ನು, ವ್ಯವಹಾರ ಅಧ್ಯಯನದ ಎಲ್ಲ ಪಾಠಗಳ 4 ಅಂಕದ ಪ್ರಶ್ನೆಗಳನ್ನು ನೋಡೋಣ. ನಮ್ಮ PU ಇಲಾಖೆಯವರು ಬಿಟ್ಟಂತಹ 4 ಅಂಕದ ಕೆಲವು ಆಯ್ಕೆ ಮಾಡಿಕೊಂಡಂಥ ಪ್ರಶ್ನೆಗಳನ್ನು ನೋಡೋಣ. ಅದರೊಳಗೆ ಫಸ್ಟ್ ಒನ್, 2ನೇ ಪಾಠದೊಳಗೆ ವೈಜ್ಞಾನಿಕ ನಿರ್ವಹಣೆಯ ತತ್ವಗಳು ಅಂತ ಬರ್ತಾವೆ. ಒಂದನೇದು ವಿಜ್ಞಾನ ಹೆಬ್ಬೆರಳ ನಿಯಮವಲ್ಲ, ಸಾಮರಸ್ಯ ವಿರೋಧವಲ್ಲ. ಇಲ್ಲಿ ಒಂದು ಅಲ್ಪ ಕಾಮವನ್ನು ಕೊಡಬೇಕು ನಾವು. ವಿಜ್ಞಾನ ಹೆಬ್ಬೆರಳ ನಿಯಮವಲ್ಲ, ಸಾಮರಸ್ಯ ವಿರೋಧವಲ್ಲ, ಸಹಕಾರ ಪ್ರತ್ಯೇಕತಾವಾದವಲ್ಲ, ಪ್ರತಿಯೊಬ್ಬ ವ್ಯಕ್ತಿಯ ಅತ್ಯುನ್ನತ ದಕ್ಷತೆ ಮತ್ತು ಅಭ್ಯುದಯಗಳತ್ತ ಅವನ ಅಭಿವೃದ್ಧಿ. ಇವು FW ಟೇಲರ್ ಅವರ 4 ತತ್ವಗಳು. ಇನ್ನು ಅವರುವ ವೈಜ್ಞಾನಿಕ ನಿರ್ವಹಣೆಯ ತಂತ್ರಗಳು ಅಂತ ಬರ್ತಾವೆ. ಇವು 7 ಅದಾವೆ. ಕಾರ್ಯಾತ್ಮಕ ಮೇಲ್ವಿಚಾರಕತ್ವ, ಶಿಷ್ಟೀಕರಣ ಮತ್ತು ಸರಳೀಕರಣ, ಚಲನ ಅಧ್ಯಯನ, ವಿಧಾನ ಅಧ್ಯಯನ, ಸಮಯ ಅಧ್ಯಯನ, ಆಯಾಸ ಅಧ್ಯಯನ ಮತ್ತು ವಿಭೇದಾತ್ಮಕ ಕಾರ್ಯಾಧಾರಿತ ಕೂಲಿ ಪದ್ಧತಿ ಅಂತ ಹೇಳಿ. ಈ ಪಾಠದೊಳಗೆ ಇನ್ನೊಂದು ಪ್ರಶ್ನೆಯನ್ನ ಕೇಳ್ಯಾರ. ಯಾವುದು? ಹೆನ್ರಿ ಪೊಯೆಲ್ ಅವರ ತತ್ವಗಳು, ಸಾಮಾನ್ಯ ನಿರ್ವಹಣೆ ಪಿತಾಮಹ. ಇವರ ತತ್ವಗಳು 14 ಅದಾವು. ಇದ್ರೊಳಗೆ 4 ಕೇಳ್ತಾನ. ಕೆಲವೊಮ್ಮೆ ಏನ್ ಮಾಡ್ತಾನ, ಪಟ್ಟಿ ಮಾಡಿ ಅಂತ ಕೇಳಿದಾಗ 8 ಪಟ್ಟಿಯನ್ನ ಮಾಡ್ಬೇಕು. ಬರೇ ಹೆಸರನ್ನ ಹೇಳುದು. ಯಾವು? ಶ್ರಮ ವಿಭಜನೆ, ಶಿಸ್ತು, ಕ್ರಮ, ಅಧಿಕಾರ ಮತ್ತು ಹೊಣೆಗಾರಿಕೆ, ಏಕರೂಪ ಆಜ್ಞೆ, ನ್ಯಾಯ ಮತ್ತು ಸಮತೆ, ಏಕರೂಪ ನಿರ್ದೇಶನ, ಕೇಂದ್ರೀಕರಣ ಮತ್ತು ವಿಕೇಂದ್ರೀಕರಣ, ನೌಕರರ ಸಂಭಾವನೆ, ಸಂಘ ಭಾವನೆ, ಸಿಬ್ಬಂದಿ ಸ್ಥಿರತೆ, ಮುಂತೊಡಗುವಿಕೆ, ಶ್ರೇಣೀಕೃತ ಸರಪಳಿ, ವೈಯಕ್ತಿಕ ಆಸಕ್ತಿಯನ್ನು ಸಾಮಾನ್ಯ ಆಸಕ್ತಿಗೆ ಅಧೀನಗೊಳಿಸುವುದು. 3ನೇ ಪಾಠದಲ್ಲಿ 4 ಅಂಕದ ಪ್ರಶ್ನೆಗಳನ್ನು 3 ಕೇಳ್ಯಾನ. ಅಲ್ಲಿ 2 ಕಂಪಲ್ಸರಿಯಾಗಿ ಪರೀಕ್ಷೆಗೆ ಬರ್ತಾವೆ. ಅದರೊಳಗೆ ಒಂದನೇದು ವ್ಯವಹಾರ ಪರಿಸರದ ಲಕ್ಷಣಗಳು ಅಂತೇಳಿ. ವ್ಯವಹಾರ ಪರಿಸರದ ಲಕ್ಷಣಗಳು ನೋಡಿದಾಗ ಇದು ಬಾಹ್ಯ ಶಕ್ತಿಗಳ ಸಮಷ್ಟಿ ಮತ್ತು ನಿರ್ದಿಷ್ಟ ಮತ್ತು ಸಾಮಾನ್ಯ ಶಕ್ತಿಗಳು, ಅಂದ್ರೆ ಸಂಸ್ಥೆ ಒಳಗಿನ್ನು ಹೊರಗಿನ್ನು. ಇನ್ನು ಪರಸ್ಪರ ಸಂಬಂಧ ಇರ್ತೈತಿ, ಚಲನಶೀಲ ಸ್ವರೂಪ ಇರ್ತೈತಿ ವ್ಯವಹಾರ ಪರಿಸರ. ಇನ್ನೊಂದು ಅನಿಶ್ಚಿತತೆ, ಸಂಕೀರ್ಣತೆ ಮತ್ತು ಸಾಪೇಕ್ಷತೆ. ಈ ಗುಣಗಳನ್ನ ವ್ಯವಹಾರ ಪರಿಸರ ಒಳಗೊಂಡಿರ್ತೈತಿ. ಇದೇ ಪಾಠದೊಳಗೆ ಇನ್ನೊಂದು ಹಾರ್ಟ್ ಕ್ವಶನ್ ಆಗಿ ಕೇಳುವಂಥದ್ದು ವ್ಯವಹಾರ ಪರಿಸರದ ಆಯಾಮಗಳು ಅಂತೇಳಿ. ವ್ಯವಹಾರ ಪರಿಸರದ ಆಯಾಮಗಳನ್ನ 4 ಕೊಟ್ಟಿರ್ತಾನ. ಆ 4 ನಾವು ಗುರುತಿಸ್ಬೇಕು. ಈಗ ಆರ್ಥಿಕ ಪರಿಸರವನ್ನು ನಾವು ಹೆಂಗೆ ಗುರುತಿಸ್ತೇವಿ? ಒಂದನೇದು ಸಾಲ, ಬಡ್ಡಿ, ಬ್ಯಾಂಕು, ದರ, ಮುಂಗಡವಾಗಿ ಪಡೆದ ಹಣ. ಈ ರೀತಿ ಏನಾದರೂ ಅಂಶಗಳು ಬಂದಿದ್ದಪ್ಪ ಅಂದ್ರೆ ಆರ್ಥಿಕ ಪರಿಸರ ಅಂತ ಗುರುತಿಸ್ಬೇಕು. ಇನ್ನು ಸಾಮಾಜ್ಯ ಅಂತಂದ್ರೆ ಸಮಾಜದೊಳಗಿರುವಂಥ ಸ್ಥಾನಮಾನಗಳು, ಮಹಿಳೆ ಅವ್ರ ಸ್ಥಾನಮಾನ, ಕುಟುಂಬ, ಜನನ ಪ್ರಮಾಣ, ಸಾಕ್ಷರತೆ, ಹವ್ಯಾಸ, ಉದ್ಯೋಗ. ಈ ರೀತಿ ಆ ಒಂದು ಸಾಲೊಳಗಿದ್ದು ಅಂತಂದ್ರೆ ನಾವು ಸಾಮಾಜಿಕ ಪರಿಸರ ಅಂತ ಗುರುತಿಸ್ಬೇಕು. ಆಮೇಲೆ ಯಂತ್ರ, ತಂತ್ರಜ್ಞಾನ, ಮೊಬೈಲ್ ಆ್ಯಪ್ಗಳು, ಟಿಕೆಟ್ ಬುಕ್ಕಿಂಗ್ ಅದು ಎಲ್ಲ ಮೊಬೈಲ್ ಮೂಲಕ ಮಾಡೋದು. ಈ ರೀತಿ ಕೇಳಿದಾಗ ನಾವೇನು ಮಾಡಬೇಕು? ತಾಂತ್ರಿಕ ಪರಿಸರ ಅಂತ ಹಾಕಬೇಕು. ಇನ್ನು ರಾಜಕೀಯ ಪರಿಸರ ಅಂತಂದ್ರೆ ರಾಜಕೀಯ ವ್ಯಕ್ತಿಗಳ ಸಿದ್ಧಾಂತ, ರಾಜಕೀಯ ವ್ಯಕ್ತಿಗಳು, ಪ್ರತಿನಿಧಿಗಳು, ರಾಜಕೀಯ ಪಕ್ಷ, ರಾಜಕೀಯ ಪಕ್ಷಗಳ ವಿದೇಶದೊಂದಿಗಿನ ಸಂಬಂಧ. ಈ ರೀತಿ ಕೇಳಿದಾಗ ರಾಜಕೀಯ ಪರಿಸರವನ್ನ ಹಾಕಬೇಕು. ಇನ್ನು ಕಾನೂನಾತ್ಮಕ ಪರಿಸರ, ಇಲ್ಲಿ ನ್ಯಾಯಾಲಯದ ಜಾರಿಗೆ ಮತ್ತು ಕಾಯ್ದೆ ಹಾಕುವುದು, ನಿಷೇಧ ಹೇರುವುದು, ಪರವಾನಗಿ ಪಡೆಯುವುದು. ಈ ರೀತಿ ಇದ್ದಾಗ ನಾವೇನು ಮಾಡಬೇಕು? ಕಾನೂನಾತ್ಮಕ ಪರಿಸರವನ್ನ ಹಾಕಬೇಕು. ಇದೇ ಪಾಠದೊಳಗ ಇನ್ನೊಂದು ಪ್ರಶ್ನೆ, ವ್ಯವಹಾರ ಪರಿಸರದ ಪ್ರಾಮುಖ್ಯತೆಗಳು. ಸಂಸ್ಥೆಗೆ ಇದು ಪ್ರಾರಂಭಿಕ ಅವಕಾಶಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ, ಅಪಾಯ ಮತ್ತು ಎಚ್ಚರಿಕೆಗಳನ್ನು ಮತ್ತು ಸೂಚನೆಗಳನ್ನು ನೀಡಲು ಸಹಾಯ ಮಾಡ್ತೈತಿ, ಮತ್ತು ಉಪಯುಕ್ತ ಸಂಪನ್ಮೂಲಗಳನ್ನು ಹೊಂದಕ್ಕಿದ ಸಹಾಯ ಮಾಡ್ತೈತಿ, ಮತ್ತು ಬದಲಾವಣೆಗಳನ್ನು ನಿಭಾಯಿಸಕ ಇದು ಸಹಾಯ ಮಾಡ್ತೈತಿ, ಯೋಜನೆ ರೂಪಿಸಕ ಮತ್ತು ನೀತಿ ರೂಪಿಸಕ ಇದು ಸಹಾಯಕಾರಿಯಾಗಿದೆ, ಮತ್ತು ಕಾರ್ಯನಿರ್ವಹಣೆಯನ್ನು ಸುಧಾರಿಸಕ ಈ ವ್ಯವಹಾರ ಪರಿಸರ ಮಹತ್ವವನ್ನು ಪಡೆದಿದೆ. ಇನ್ನೊಂದು 4ನೇ ಪಾಠದೊಳಗೆ ಯೋಜಿಸುವಿಕೆ ಅಂತ ಬರ್ತದೆ. ಯೋಜಿಸುವಿಕೆ ಲಕ್ಷಣಗಳು. ಇದು ಈ ಪಾಠದೊಳಗೂ 3 ಪ್ರಶ್ನೆಗಳನ್ನ ಇದ್ರೊಳಗೆ 1 ಕೇಳ್ತಾನ. ಯೋಜಿಸುವಿಕೆ ಲಕ್ಷಣಗಳನ್ನ ನೋಡಿದಾಗ ಇದು ಪ್ರಾಥಮಿಕ ಕಾರ್ಯ, ಸರ್ವವ್ಯಾಪಕ ಕಾರ್ಯ, ನಿರಂತರವಾದ ಕಾರ್ಯ, ಮಾನಸಿಕ ಕ್ರಿಯೆ, ಭವಿಷ್ಯಕ್ಕೆ ಸಂಬಂಧಿಸಿದೆ. ಸಿಂಪಲ್. ಒಂದೊಂದು ಅಕ್ಷರ ಒಳಗೆ ನಾವೇನ್ ಮಾಡಬೇಕು? ನೆನಪಿಟ್ಟುಕೋಬೇಕು. ಉದ್ದೇಶಗಳ ಸಾಧನೆ ಮೇಲೆ ಕೇಂದ್ರೀಕರಿಸುತ್ತದೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನ ಇದು ಒಳಗೊಂಡೈತಿ. ಯಾವುದು? ಯೋಜಿಸುವಿಕೆ ಅನ್ನುವಂಥದ್ದು. ಈ ರೀತಿ ನಾವು ಬರಿಬೇಕು. ಇನ್ನೊಂದು ಯೋಜಿಸುವಿಕೆ ಮಿತಿಗಳನ್ನ ನಾವು ನೋಡಿದಾಗ ಇದು ಯೋಜನೆ ಮಾಡೋದ್ರಿಂದ ಅದು ಕಠಿಣ ಆಗ್ತಿತ್ತು. ಕೆಲವೊಮ್ಮೆ ಅದು ಚಲನಶೀಲ ಪರಿಸರದಲ್ಲಿ ಕಾರ್ಯನಿರ್ವಹಿಸದಿರಬಹುದು. ಯಾಕಂದ್ರೆ ನಾವೊಂದು ಪ್ಲಾನ್ ಮಾಡ್ತೀವಿ, ವ್ಯವಹಾರ ಪರಿಸರ ಬದಲಾಗ್ತಿರ್ತೈತಿ. ಸೊ ಹಿಂಗಾಗಿ ಅದು ಕಾರ್ಯನಿರ್ವಹಿಸುವುದಿಲ್ಲ.
ಮತ್ತು ಸೃಜನಶೀಲತೆಯನ್ನು ಕಡಿಮೆಗೊಳಿಸುವುದು, ಇದು ಅಪಾರ ವೆಚ್ಚವನ್ನು ಒಳಗೊಂಡಿದೆ. ಇದು ಸಮಯ ಬಯಸುವಂತ ಪ್ರಕ್ರಿಯೆಯಾಗಿದೆ. ಇದು ಯಶಸ್ಸನ್ನು ಖಾತ್ರಿಗೊಳಿಸುವುದಿಲ್ಲ. ಕೆಲವು ಯೋಜನೆಗಳು ಯಶಸ್ಸಾಗುವುದಿಲ್ಲ. ಈ ರೀತಿ ಇದೇ ಪಾಠದೊಳಗೆ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರ, ಯೋಜಿಸುವಿಕೆಯ ಪ್ರಕ್ರಿಯೆ ಅಂತ ಕೇಳ್ತಾನೆ. ಇಲ್ಲಿ 4 ಹಂತಗಳನ್ನ ಬರೀರಿ ಅಂತ ಹೇಳ್ತಾನೆ 4 ಮಾರ್ಕ್ಸಿಗೆ. ಒಂದನೇದ್ದು ಉದ್ದೇಶಗಳನ್ನು ಸ್ಥಾಪಿಸುವುದು, ಊಹೆ ಮತ್ತು ಪರಿಮಿತಿಗಳನ್ನು ಅಭಿವೃದ್ಧಿಪಡಿಸುವುದು, ಪರ್ಯಾಯ ಕಾರ್ಯಮಾರ್ಗಗಳನ್ನು ಗುರುತಿಸುವುದು, ಪರ್ಯಾಯ ಕಾರ್ಯಮಾರ್ಗಗಳನ್ನು ಮೌಲ್ಯೀಕರಿಸುವುದು. ಇಷ್ಟು ಬರೆದ್ರೆ ಸಾಕು. ಹಿಂಗ ಪರ್ಯಾಯ ಕಾರ್ಯಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುವುದು, ಯೋಜನೆಯನ್ನು ಜಾರಿಗೊಳಿಸುವುದು, ಮುಂಬರಿಕೆ ಮತ್ತು ಪ್ರಗತಿ ವಿಶ್ಲೇಷಣೆ. ಕೆಲವೊಮ್ಮೆ ಪಟ್ಟಿ ಮಾಡಿ ಅಂತ ಕೇಳಿದಾಗ ಇವೆಲ್ಲವನ್ನ ಬರೀಬೇಕು. ಎಕ್ಸ್ಪ್ಲೇನ್ ಮಾಡಿ ಅಂತಂದಾಗ 4 ಅಷ್ಟೇ ಕೇಳ್ತಾನೆ. ಇನ್ನೊಂದು ಸಿಬ್ಬಂದಿ ನಿರ್ವಹಣೆ ಪಾಠದೊಳಗೆ ಇಲ್ಲಿ 4 ಮಾರ್ಕ್ಸಿಗೆ ಒಂದು ಕೇಳ್ತಾನೆ, 8 ಮಾರ್ಕ್ಸಿಗೆ ಒಂದು ಕೇಳ್ತಾನೆ. ಆ ಪಾಠದೊಳಗೆ ಪದೇ ಪದೇ ರಿಪೀಟ್ ಆದಂತ 2 ಪ್ರಶ್ನೆಗಳಂತಂದ್ರೆ 4 ಮಾರ್ಕ್ಸಿಗೆ ಇವು. ನೇಮಕಾತಿಯ ಬಾಹ್ಯ ಮೂಲಗಳನ್ನ ಪಟ್ಟಿ ಮಾಡಿ ಅಂತ ಕೇಳ್ತಾನೆ 4 ಮಾರ್ಕ್ಸಿಗೆ. 8 ಬರೀಬೇಕು. ನೇರ ನೇಮಕಾತಿ, ಜಾಹೀರಾತು, ನೇರ ಸ್ವೀಕೃತ ಅರ್ಜಿಗಳು, ಉದ್ಯೋಗ ವಿನಿಮಯ ಕೇಂದ್ರಗಳು, ನಿಯೋಜನಾ ಸಂಸ್ಥೆಗಳು, ಆವರಣ ನೇಮಕಾತಿ, ದೂರದರ್ಶನದಿಂದ ಮತ್ತು ಉದ್ಯೋಗಿ ಶಿಫಾರಸುಗಳು, ಕಾರ್ಮಿಕ ಗುತ್ತಿಗೆದಾರರು ಮತ್ತು ಜಾಲತಾಣ ಪ್ರಕಟಣೆಗಳು ಅಂತೇಳಿ. ಇದೇ ಪಾಠದೊಳಗೆ ಇನ್ನೊಂದು ಪ್ರಶ್ನೆಯನ್ನ 4 ಮಾರ್ಕ್ಸಿಗೆ ಕೇಳಬಹುದು. ಯಾವ್ದಪ್ಪ ಅಂತಂದ್ರೆ ಆಯ್ಕೆ ಪರೀಕ್ಷೆಗಳು ಯಾವುವು? ಬುದ್ಧಿವಂತಿಕೆ ಪರೀಕ್ಷೆ, ಯೋಗ್ಯತಾ ಪರೀಕ್ಷೆ, ಆಸಕ್ತಿ ಪರೀಕ್ಷೆ, ವೃತ್ತಿ ಪರೀಕ್ಷೆ ಮತ್ತು ವ್ಯಕ್ತಿತ್ವ ಪರೀಕ್ಷೆ ಅನ್ನುವಂಥದ್ದು. ಇನ್ನೊಂದು ಪಾಠ ನಿಯಂತ್ರಿಸುವಿಕೆ. ಇದ್ರೊಳಗೆ 3 ಪ್ರಶ್ನೆಗಳದಾವು. ಇದ್ರೊಳಗೆ 2 ಕೇಳ್ತಾನೆ. ಒಂದನೇದ್ದು ಮುಖ್ಯವಾಗಿ ಇಲ್ಲಿ ನಿಯಂತ್ರಿಸುವಿಕೆಯ ಪ್ರಾಮುಖ್ಯತೆಗಳು. ನಿಯಂತ್ರಿಸುವಿಕೆಯ ಪ್ರಾಮುಖ್ಯತೆಗಳು ಅಂತಂದ್ರೆ ಇದು ಸಂಘಟನಾತ್ಮಕ ಗುರಿಗಳನ್ನು ಸಾಧಿಸುತ್ತದೆ, ಶಿಷ್ಟಗಳ ನಿಖರತೆ ನಿರ್ಧರಿಸುತ್ತದೆ, ಸಂಪನ್ಮೂಲಗಳ ಸಮರ್ಪಕ ಉಪಯೋಗ ಆಗ್ತವು, ಉದ್ಯೋಗಿಯನ್ನ ಪ್ರೇರೇಪಣೆಯನ್ನು ಉತ್ತಮಗೊಳಿಸ್ತತಿ, ಕ್ರಮಬದ್ಧತೆ ಮತ್ತು ಶಿಸ್ತನ್ನು ಖಾತ್ರಿಪಡಿಸ್ತತಿ, ಮತ್ತು ಕಾರ್ಯದಲ್ಲಿ ಸಮನ್ವಯತೆಯನ್ನ ಸಾಧ್ಯವಾಗಿಸ್ತತಿ ಅಂತ ಹೇಳಿ. ಇದೇ ಪಾಠದೊಳಗೆ ಇನ್ನೊಂದು ಪ್ರಶ್ನೆ ಅಂತಂದ್ರೆ ನಿಯಂತ್ರಿಸುವಿಕೆಯ ಪ್ರಕ್ರಿಯೆ. ಇಲ್ಲೇನು 5 ಹಂತಗಳದಾವು. ಕಾರ್ಯನಿರ್ವಹಣೆಯ ಶಿಷ್ಟಗಳನ್ನು ನಿರ್ಧರಿಸುವುದು, ಆಮೇಲೆ ನೈಜ ಕಾರ್ಯನಿರ್ವಹಣೆಯನ್ನು ಅಳೆಯುವುದು, ನೈಜ ಕಾರ್ಯನಿರ್ವಹಣೆಯನ್ನು ಶಿಷ್ಟಗಳೊಂದಿಗೆ ಹೋಲಿಸುವುದು, ವ್ಯತ್ಯಾಸ ಗುರುತಿಸುವುದು ಅಥವಾ ವಿಶ್ಲೇಷಿಸುವುದು, ನೆಕ್ಸ್ಟ್ ಸರಿಪಡಿಸುವಂತ ಕ್ರಮಗಳನ್ನು ತೆಗೆದುಕೊಳ್ಳುವುದು. ಇದೇ ಪಾಠದೊಳಗೆ ಪದೇ ಪದೇ ಕೇಳುವಂತ ಪ್ರಶ್ನೆ ಯಾವಪ್ಪ ಅಂತಂದ್ರೆ ನಿಯಂತ್ರಿಸುವಿಕೆ ಮಿತಿಗಳು ಅಂತ ಹೇಳಿ. ಏನು ಪರಿಮಾಣಾತ್ಮಕ ಶಿಷ್ಟಗಳನ್ನು ನಿಗದಿಪಡಿಸುವಲ್ಲಿ ಕಷ್ಟ ಆಗ್ತೈತಿ, ಬಾಹ್ಯ ಅಂಶಗಳ ಮೇಲೆ ನಿಯಂತ್ರಣವಿಲ್ಲ, ನೌಕರರು ವಿರೋಧ ಮಾಡ್ತಾರ, ಇದು ವೆಚ್ಚದಾಯಕವಾದಂತಹ ಕಾರ್ಯವಾಗಿದೆ. ಈಗ ಹೇಳಿದ್ದ 4 ಅಂಕದ ಪ್ರಶ್ನೆಗಳ ಒಳಗೆ 2ನೇ ಪಾಠದೊಳಗೆ, ನೆಕ್ಸ್ಟ್ 3ನೇ ಪಾಠದೊಳಗೆ, 4ನೇ ಪಾಠದೊಳಗೆ, 6ನೇ ಪಾಠದೊಳಗೆ, 8ನೇ ಪಾಠದೊಳಗೆ, ಈ 5 ಪಾಠದೊಳಗಿರುವಂತಹ 4 ಮಾರ್ಕ್ಸ್ನು ನೀವು 3 ಪ್ರಶ್ನೆ 2 ಪ್ರಶ್ನೆ ನೋಡ್ಕೊಂಡ್ಬಿಟ್ರಪ್ಪ ಅಂತಂದ್ರೆ ಎನ್ವಲ್ಕ ಸುಲಭವಾಗಿ 6 ಮಾರ್ಕ್ಸ್ನು ಎಲ್ಲಾ ಪ್ರಶ್ನೆಗಳನ್ನು ನಾವು ಬರೀಬಹುದು. ಇನ್ನುಳಿದ 3 ಪಾಠಗಳಲ್ಲಿ ಹಣಕಾಸು ನಿರ್ವಹಣೆ ಈ ಪಾಠದೊಳಗೆ 4 ಮಾರ್ಕ್ಸಿನ ಪ್ರಶ್ನೆಗಳನ್ನು ಯಾವ ಹೇಳ್ಯಾನ ನೋಡುನು. ಇಲ್ಲಿ 5 ಪ್ರಶ್ನೆಗಳನ್ನು ಹೇಳ್ಯಾನ, 4 ಪ್ರಶ್ನೆಗಳನ್ನು ಹೇಳ್ಯಾನ. ಅದರೊಳಗೆ 3 ಮೊದಲನೇದಾಗಿ ಹೂಡಿಕೆ ನಿರ್ಣಯದ ಮೇಲೆ ಪ್ರಭಾವ ಬೀರುವ ಅಂಶಗಳು ಏನು? ಯೋಜಿತ ಕಾರ್ಯದ ನಗದು ಹರಿವುಗಳು, ಪ್ರತಿಫಲದ ದರಗಳು, ಒಳಗೊಂಡಂತಹ ಹೂಡಿಕೆಯ ಮಾನದಂಡಗಳು. 3 ಪಾಯಿಂಟ್ ಅದಾವ ಅದರೊಳಗೆ. ಇನ್ನೊಂದು ಹಣಕಾಸು ಒದಗಿಸುವ ನಿರ್ಣಯದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು. ಇಲ್ಲಿ 4 ಬರಿಬೇಕು. ಯಾವುವು? ವೆಚ್ಚ, ನಷ್ಟ ಭಯ, ಆರಂಭಿಕ ವೆಚ್ಚಗಳು, ನಗದು ಹರಿವಿನ ಸ್ಥಾನ, ನಿಯಂತ್ರಣದ ಪರಿಗಣನೆಗಳು, ಬಂಡವಾಳ ಮಾರುಕಟ್ಟೆಯ ಸ್ಥಿತಿ. ಇದ್ರೊಳಗೆ 4 ಬರೆದ್ರೆ ಸಾಕು. ಇದೇ ಪಾಠದೊಳಗೆ ಇನ್ನೊಂದು ಪ್ರಶ್ನೆ ಲಾಭಾಂಶ ನಿರ್ಣಯದ ಮೇಲೆ. ಈ 3 ಒಳಗೆ ಒಂದು ಫಿಕ್ಸ್ ಕೇಳ್ತಾನೆ. ಯಾವುದು? ಗಳಿಕೆಗಳ ಮೊತ್ತ, ಗಳಿಕೆಯ ಸ್ಥಿರತೆ, ಲಾಭಾಂಶದ ಸ್ಥಿರತೆ, ಬೆಳವಣಿಗೆ ಅವಕಾಶಗಳು, ನಗದು ಹರಿವಿನ ಸ್ಥಾನ, ಷೇರುದಾರರ ಆದ್ಯತೆ, ಷೇರು ಮಾರುಕಟ್ಟೆ ಪ್ರತಿಕ್ರಿಯೆ, ಕಾನೂನಿನ ನಿರ್ಬಂಧಗಳು ಅಥವಾ ನಿಬಂಧನೆಗಳು. ಇದೇ ಪಾಠದೊಳಗೆ ಇನ್ನೊಂದು ಪ್ರಶ್ನೆ ಕೇಳೋದು ಯಾವ್ದಪ್ಪ ಅಂತಂದ್ರೆ ಇವೆರಡರೊಳಗೆ ಒಂದು ಕೇಳ್ಬೋದು. ಇಲ್ಲಿ ಸ್ಥಿರ ಮತ್ತು ಕಾರ್ಯಶೀಲ ಬಂಡವಾಳ, ಸ್ಥಿರ ಬಂಡವಾಳ ಮತ್ತು ಕಾರ್ಯಶೀಲ ಬಂಡವಾಳ ಎರಡಕ್ಕೂ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳನ್ನ ಕೇಳ್ತಾನೆ. ಇಲ್ಲಿ 2 ಪ್ರಶ್ನೆಗಳು ಬಂದರೂ ಕೂಡ ಪಾಯಿಂಟ್ಸ್ ಸೇಮ್ ಅದಾವು. ಯಾವುವು? ವ್ಯವಹಾರದ ಸ್ವರೂಪ, ಕಾರ್ಯಾಚರಣೆಯ ಪ್ರಮಾಣ, ಬೆಳವಣಿಗೆ ನಿರೀಕ್ಷೆಗಳು, ಹಣದ ಪರ್ಯಾಯಗಳು, ಇವೆರಡಕ್ಕೂ ಸಂಬಂಧಪಡ್ತಾವೆ. ಈ 4 ಅಂಶಗಳನ್ನ ಬರೆದ್ರೆ ಸಾಕು. ಇದಾದ್ರೂ ಬರಲಿ, ಇದಾದ್ರೂ ಬರಲಿ. ಮಾರಾಟ ಪ್ರಕ್ರಿಯೆ ಒಳಗೆ 2 4 ಮಾರ್ಕ್ಸಿಗೆ ಬರ್ತಾವು, 1 8 ಮಾರ್ಕ್ಸಿಗೆ ಬರ್ತೈತಿ. ಅದ್ರೊಳಗೆ 4 ಮಾರ್ಕ್ಸಿಗೆ 8 ಮಾರ್ಕ್ಸಿಗೆ ಕೇಳೋ ಪ್ರಶ್ನೆಗಳನ್ನು ಕೆಲವೊಮ್ಮೆ 4 ಮಾರ್ಕ್ಸಿಗೆ ಕೇಳ್ತಾನ. ಇದು
ಮಾರಾಟ ಪ್ರಕ್ರಿಯೆ ಕಾರ್ಯಗಳು ಇದ್ರೊಳಗ 8 ಪಟ್ಟಿ ಮಾಡ್ರಿ ಅಂತ ಕೇಳ್ತಾನ, ಅಥವಾ 4 ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಕೇಳ್ತಾನ. ಅದಕ್ಕೆ ಮಾರುಕಟ್ಟೆ ಮಾಹಿತಿ ಮತ್ತು ವಿಶ್ಲೇಷಣೆ, ಮಾರಾಟ ಪ್ರಕ್ರಿಯೆ ಯೋಜಿಸುವುದು, ವಸ್ತು ವಿನ್ಯಾಸ ಉತ್ಪಾದನೆ, ಸಂವೇಷ್ಟಿಸುವಿಕೆ, ಬೆಲೆ ನಿಗದಿ, ಗುರುತುಪಟ್ಟಿ ಹಚ್ಚುವಿಕೆ, ಸಾರಿಗೆ ಮತ್ತು ಸಂಗ್ರಹ, ಭೌತಿಕ ವಿತರಣೆ, ಪ್ರವರ್ತನೆ, ಮಾರಾಟದ ನಂತರದ ಸೇವೆಗಳು. ಉತ್ತಮ ಮುದ್ರೆ ಹೆಂಗಿರಬೇಕು? ಅದು ಸಂಕ್ಷಿಪ್ತವಾಗಿರಬೇಕು, ನೆನಪಿಡಾಕ ಸುಲಭ ಆಗಿರಬೇಕು, ಅದು ಉತ್ಪನ್ನದ ಕಾರ್ಯಕ್ಕೆ ಹೊಂದಾಣಿಕೆ ಆಗಬೇಕು, ಆ ಹೆಸರು ವಿಶಿಷ್ಟವಾಗಿರ್ಬೇಕು, ಆ ಹೆಸರನ್ನ ನಾವು ವಿವಿಧ ಭಾಷೆಗೆ, ಜಾಹೀರಾತಿಗೆ, ಪ್ರಚಾರಕ್ಕೆ ಬಳಸ್ಕೊಳ್ಳಕ, ಅಳವಡಿಕೆ ಮಾಡಕ ಸುಲಭ ಆಗಬೇಕು, ಅದು ಬಹುಮುಖಿಯಾಗಿರಬೇಕು ಮತ್ತು ಅದು ದೀರ್ಘಕಾಲ ಉಳಿಯುವ ಸಾಮರ್ಥ್ಯವನ್ನ ಹೊಂದಿರಬೇಕು. ಇದೇ ಪಾಠದೊಳಗೆ ಇನ್ನೊಂದು ಕ್ವಶನ್ ಏನಪ್ಪಾ ಅಂತಂದ್ರೆ ಮಾರಾಟ ಪ್ರಕ್ರಿಯೆಯ ಮೂಲಾಂಶಗಳು ಅಂತ ಕೇಳ್ತಾನೆ. 4 P's: ಪ್ರಾಡಕ್ಟ್, ಪ್ಲೇಸ್, ಪ್ರೈಸ್, ಪ್ರಮೋಷನ್ ಅಂತೇಳಿ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ. ಉತ್ಪನ್ನ, ಸ್ಥಳ, ಬೆಲೆ ನಿಗದಿ, ಪ್ರವರ್ತನೆ. ಇದನ್ನ 4 ಮಾರ್ಕ್ಸಿಗೆ ಕೇಳ್ತಾನ. ಇನ್ನೊಂದು ಈ ಪಾಠದೊಳಗ ಹಾರ್ಟ್ ಕ್ವಶನ್ ಅಂತೇಳಿ ಒಂದು ಕೇಳ್ತಾನ. ಯಾವ್ದಪ್ಪ ಅಂತಂದ್ರ ಮಾರಾಟ ಪ್ರವರ್ತನೆಯ ಚಟುವಟಿಕೆಗಳು. ಇದೆಲ್ಲರಿಗೂ ಬಹಳ ಕನ್ಫ್ಯೂಷನ್ಸ್ ಐತಿ. ಒಂದೇದೇನು ರಿಯಾಯಿತಿ ಅಂತೇಳಿ, ಅಂದ್ರ ವಿಶೇಷ ಬೆಲೆಗಳನ್ನ ಇಟ್ಟು ಅದನ್ನ ಮಾರ್ತಾನ, ಅಂದ್ರ ಕಡಿಮೆ ಬೆಲೆಗೆ ಮಾಡ್ತಾನ, ಅದಕ್ಕೆ ರಿಯಾಯಿತಿ ಅಂತ ಕರಿತೇವೆ. ಸೋಡಿ ನೀಡು ಅಂತಂದ್ರ 40% 50% ಹೇಳ್ತಾನ, ಆ ಒಂದು ಪ್ರಶ್ನೆ ಒಳಗಿರ್ತೈತಿ. ಇನ್ನೊಂದು ಹಿಂಪಾವತಿ ಅಂತಂದ್ರ ಒಂದು ಬೆಲೆಯ ಒಂದು ಭಾಗ, ಅಥವಾ ನೀವು 3,000 ಮಾಡಿದ್ರಪ್ಪ ಅಂತಂದ್ರೆ ಅದ್ರೊಳಗೆ 1,000 ರೂಪಾಯಿ ನಿಮಗೆ ಕೊಡುದು ಒಳ್ಳೆ ಹಿಂಪಾವತಿ. ಇನ್ನು ಉತ್ಪನ್ನ ಸಂಯೋಜನೆ ಅಂತಂದ್ರ ಅಕ್ಕಿ ಜೊತೆಗೆ ಗೋಧಿಯನ್ನು ಕೊಡುದು, ಯಾವುದೋ ಒಂದು ವಸ್ತುವಿನ ಜೊತೆಗೆ ಇನ್ನೊಂದೇನೋ ವಸ್ತುವನ್ನ ಕೊಡುವುದು. ಇನ್ನು ಪ್ರಮಾಣ ಉಡುಗೊರೆ ಅಂತಂದ್ರ 40% ಕೊಡುಗೆ, ಉಚಿತ ಅಂತೇಳಿ ಈ ರೀತಿ. ಇನ್ನೊಂದು ಲಕ್ಕಿ ಡ್ರಾ ಅಂದ್ರೆ ಆ ಕ್ಷಣದೊಳಗೆ ನೀವೇನ್ ಮಾಡ್ತೀರಿ, ತಗೊಂಡ್ ಬರ್ತೀರಿ, ಅಥವಾ ಕಾರ್ಡ್ ಗೀಚುವ ಮೂಲಕ ನಿಮಗೆ ಅದು ಸಿಗ್ತೈತಿ. ಈ ರೀತಿ ಪ್ರಶ್ನೆಗಳಿದ್ದಾಗ ಲಕ್ಕಿ ಡ್ರಾ ಅಂತ ಹಾಕ್ಬೇಕು. ಬಳಸಬಲ್ಲ ಪ್ರಯೋಜನಗಳು ಅಂತಂದ್ರೆ ಯಾವುದೋ ಒಂದು ಪ್ಯಾಕೇಜ್ ಅನ್ನ ಉಚಿತವಾಗಿ ನಿಮ್ಗೆ ಕೊಡ್ತಾನ, ಯಾವುದೋ ಟೂರ್ಗ್ ಅಂತ ಹೇಳಿ ಯಾವುದೋ ಒಂದು ಪ್ಯಾಕೇಜ್ ಅನ್ನು ನಿಮ್ಗೆ ಕೊಡ್ತಾನ. ಇನ್ನೊಂದು ಶೂನ್ಯ ದರದಲ್ಲಿ ಪೂರ್ಣ ಹಣಕಾಸು, ಇದು ಕೂಡ ಒಂದು ಮಾರಾಟ ಪ್ರವರ್ತನೆ ವಿಧ. ಇನ್ನೊಂದು ಮಾದರಿ ನೀಡುವಿಕೆ, ಯಾವುದೋ ಕಂಪನಿ ವಸ್ತುಗಳು ಹೊಸದಾಗಿ ಬಿಡುಗಡೆ ಆಗಿರ್ತಾವಲ್ಲ, ಆ ಟೈಮ್ದೊಳಗೆ ನಿಮ್ಗೆ ಏನ್ ಮಾಡ್ತಾನ, ಮಾದರಿ ಕೊಡ್ತಾನ. ಸ್ಪರ್ಧೆಗಳನ್ನು ನೀಡುದು, ಯಾವುದೋ ಒಂದಿಷ್ಟು ಕಾರ್ಯಕ್ರಮಗಳನ್ನು, ರಸಪ್ರಶ್ನೆ ಇಡುವುದು, ಸಾಕಷ್ಟು ಚರ್ಚೆಗಳನ್ನು ಇಡುದು, ಆವಾಗ ಗೆದ್ದಾಗ ನಿಮಗೆ ಕೊಡುವುದು. ಕೊನೆ ಪಾಠದೊಳಗ ಇಂಪಾರ್ಟೆಂಟ್ ಆಗಿ 3 ಕ್ವಶನ್ ಹೇಳ್ಯಾನ. ಇಲ್ಲಿ ಒಂದೇದ್ದು ಗ್ರಾಹಕರಿಗೆ ಇರುವಂತಹ ಹಕ್ಕುಗಳು, ಅಂದ್ರೆ ಗ್ರಾಹಕರ ಬಳಕೆದಾರ ಹಕ್ಕುಗಳು. ಯಾವುದು? ಸುರಕ್ಷತೆಯ ಹಕ್ಕು, ಮಾಹಿತಿ ಪಡೆಯುವ ಹಕ್ಕು, ಆಯ್ಕೆ ಹಕ್ಕು, ಆಲಿಸಲ್ಪಡುವ ಹಕ್ಕು, ಪರಿಹಾರ ಪಡೆಯುವ ಹಕ್ಕು, ಗ್ರಾಹಕ ಶಿಕ್ಷಣದ ಹಕ್ಕು. ಇದರೊಳಗೆ 4 ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕು. ಇದೇ ಪಾಠದೊಳಗೆ ಇನ್ನೊಂದು ಪ್ರಶ್ನೆ ಅಂತಂದ್ರೆ ಗ್ರಾಹಕರಿಗಿರುವಂತಹ ಹೊಣೆಗಾರಿಕೆಗಳು. ಅವ್ರ ಹಕ್ಕುಗಳನ್ನ ನೋಡಿದ್ವಿ, ಬಟ್ ಅವ್ರಿಗೆ ಕೆಲವೊಂದಿಷ್ಟು ಹೊಣೆಗಾರಿಕೆಗಳು ಇರ್ತಾವ. ಏನ್ ಮಾಡ್ಬೇಕು ಅವರು? ಸರಕು ಸೇವೆಗಳನ್ನ ಬಗ್ಗೆ ತಿಳುವಳಿಕೆ ಇರಬೇಕು ಮತ್ತು ವಿವೇಚನಾ ಆಯ್ಕೆಯನ್ನ ಅವ್ರು ಮಾಡಬೇಕು. ಇನ್ನು ಪ್ರಮಾಣೀಕೃತ ಸರಕುಗಳನ್ನ ಖರೀದಿ ಮಾಡಬೇಕು. ಈ ISI, FPO, ಹಾಲ್ಮಾರ್ಕ್ ಇರುವಂತಹ ಪ್ರಮಾಣೀಕೃತ ಸರಕುಗಳನ್ನ ನಾವು ಖರೀದಿ ಮಾಡಬೇಕು. ಅಪಾಯಗಳ ಬಗ್ಗೆ ಎಚ್ಚರಿಕೆ ಇರಬೇಕು. ಯಾವುದೇ ಸರಕಿನ ಸೂಚನೆಗಳನ್ನು ನಾವೇನ್ ಮಾಡಬೇಕು? ಪಾಲಿಸಬೇಕು. ಇನ್ನು ನ್ಯಾಯೋಚಿತ ವ್ಯವಹಾರ ಮಾಡಬಾರ್ದು. ಕಾಳಸಂತೆ, ಕಲಬೆರಕೆ ಇರುವಂತ ಅಥವಾ ಏನೋ ನ್ಯಾಯೋಚಿತವಲ್ಲದ್ದು, ಕಾನೂನಿಗೆ ವಿರುದ್ಧವಾದದ್ದು ನಾವು ಮಾಡಬಾರ್ದು. ಗುರುತು ಪಟ್ಟಿಯನ್ನು ಸರಿಯಾಗಿ ಓದ್ಬೇಕು. ಬೆಲೆ, ಗುಣಮಟ್ಟ, ಎಕ್ಸ್ಪೈರಿ ಡೇಟ್ ಇವೆಲ್ಲ. ಇನ್ನೊಂದು ಕ್ಯಾಶ್ ಮೆಮೊ, ನಾವು ರಸೀದಿಯನ್ನು ತರೋದನ್ನ ಮರಿಬಾರ್ದು. ಈ ಪಾಠದೊಳಗ ಇನ್ನೊಂದು ಪ್ರಶ್ನೆ ಯಾವಪ್ಪ ಅಂತಂದ್ರೆ ಗ್ರಾಹಕನಿಗೆ ದೊರೆಯುವಂತಹ ಪರಿಹಾರಗಳು. ಏನೇನ್ ಪರಿಹಾರ ಕೊಡಬಹುದು ಗ್ರಾಹಕನಿಗೆ? ಸರಕಿನಲ್ಲಿರುವ ನ್ಯೂನತೆಯನ್ನ ಸರಿಪಡಿಸಿ ಕೊಡಬಹುದು, ಆ ಸರಕಿನ ಬದಲಿಗೆ ಹೊಸ ಸರಕನ್ನ ಕೊಡಬಹುದು, ವಸ್ತುವಿನ ಹಣದನ್ನ ಮರುಪಾವತಿಯನ್ನ ಮಾಡಬಹುದು, ಕೆಲವೊಂದು ಸಂದರ್ಭದೊಳಗ ದಂಡನಾತ್ಮಕ ಪರಿಹಾರವನ್ನ ಅವನಿಗೆ ವಿಧಿಸಬಹುದು. ಇನ್ನೊಂದು ನಷ್ಟಕ್ಕೆ ಸರಿಯಾದ ಪರಿಹಾರವನ್ನ ಪಾವತಿ ಮಾಡಬಹುದು ಗ್ರಾಹಕನಿಗೆ. ಇನ್ನು ಅಪಾಯಕಾರಿ ಸರಕುಗಳನ್ನ ಮಾರಾಟಕ್ಕೆ ಬಿಡದಂತೆ ನಿಲ್ಲಿಸುವುದು. ಇನ್ನು ನ್ಯಾಯೋಚಿತವಲ್ಲದ ವ್ಯವಹಾರವನ್ನ ನಿಲ್ಲಿಸಲು ಆದೇಶ ಕೊಡಬಹುದು. ಈ ರೀತಿಯ ಒಂದಿಷ್ಟು ಪರಿಹಾರಗಳು ಗ್ರಾಹಕನಿಗೆ ಸಿಗ್ತಾವು. ಎಲ್ರಿಗೂ ಧನ್ಯವಾದಗಳು. ಹರೇ ಕೃಷ್ಣ.